ಮುಂಬೈನ ಬೀದಿಗಳಲ್ಲಿ ಜನರು ದಿನಕ್ಕೆ 1000 ರೂಪಾಯಿ ಗಳಿಸಲು 12 ರಿಂದ 13 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಆದರೆ ಒಬ್ಬ ಭಿಕ್ಷುಕ ಕೆಲಸ ಮಾಡದೆ ಪ್ರತಿದಿನ ಜನರಿಂದ ಬೇಡಿ 5000 ರೂಪಾಯಿ ಗಳಿಸುತ್ತಿದ್ದರು. ಹರಿದ ಬಟ್ಟೆ, ಅಸಹಾಯಕ ಮುಖ, ಕರುಣೆಗಾಗಿ ಚಾಚಿದ ಕೈಕಾಲು. ಆದರೂ ಈ ನೋಟದ ಹಿಂದೆ ದೊಡ್ಡ ರಹಸ್ಯ ಅಡಗಿತ್ತು. ಆತ ಇಡೀ ನಗರವನ್ನು ಮೂರ್ಖರನ್ನಾಗಿಸಿದ್ದ. ಸತ್ಯ ಹೊರಬಂದಾಗ ಜನರು ದ್ರೋಹಕ್ಕೊಳಗಾಗಿದ್ದಾರೆ ಎಂದು ಭಾವಿಸಿದರು. ಮತ್ತು ಆನಂತರ ಏನಾಗುತ್ತದೆ? ಇದು ಕೇವಲ ಒಂದು ಕಥೆಯಲ್ಲ, ಇದು ನೈಜ ಘಟನೆಗಳಿಂದ ಸ್ಫೂರ್ತಿ ಪಡೆದ ವಿಷಯವಾಗಿದೆ. ಕೊನೆಯವರೆಗೂ ವಿಡಿಯೋ ನೋಡಿ, ಯಾಕೆಂದರೆ ಈ ಕಥೆಯು ನೀವು ಭಾರತದಲ್ಲಿ ಭಿಕ್ಷೆ ಬೇಡುವುದನ್ನು ನೋಡುವ ವಿಧಾನವನ್ನು ಬದಲಾಯಿಸುತ್ತದೆ. ಮುಂಬೈನೇ ಜನನಿಬಿಡ ಪ್ರದೇಶ. ಗದ್ದಲದ ಬೀದಿಗಳಲ್ಲಿ ಹೊಳೆಯುವ ಬಿಸಿಲು ಮತ್ತು ಹಾರ್ನ್ ಹೊಡೆಯುವ ದಟ್ಟಣೆಯ ಅಡಿಯಲ್ಲಿ ಆತ ಪ್ರತಿದಿನ ಓಡಾಡುತ್ತಿದ್ದ. ಮೈಯಲ್ಲಿ ಕೊಳಕು ಬಟ್ಟೆ, ಕಣ್ಣುಗಳು ಕೆಳಕ್ಕೆ, ತಲೆ ಸ್ವಲ್ಪ ಓರೆಯಾಗಿದೆ. ಅಣ್ಣ, ಸ್ವಲ್ಪ ದಾನ ಮಾಡಿ ಅಣ್ಣ. ಅಕ್ಕ, ದಯವಿಟ್ಟು ಏನಾದರೂ ಕೊಡಿ ಅಂತ ಅಂಗಲಾಚುತ್ತಿದ್ದ. ಜನರು ಭಾವುಕರಾದರು. ಕೆಲವರು ಒಂದು ನಾಣ್ಯವನ್ನೆಸೆದರು, ಕೆಲವರು ಆತನನ್ನು ನಿರ್ಲಕ್ಷಿಸಿದರು, ಕೆಲವರು ಆತನನ್ನು ದೂರ ತಳ್ಳಿದರು. ಆದರೆ ಹೆಚ್ಚಿನವರು ಆತನ ಸ್ಥಿತಿ ನೋಡಿ 50-100 ರೂಪಾಯಿ ಅಂತ ದಾನ ಮಾಡುತ್ತಿದ್ದರು. ಪ್ರತಿ ಸಂಜೆ ಆತ ನೋಟುಗಳಿಂದ ತುಂಬಿದ ಚೀಲದೊಂದಿಗೆ ಹೊರಟು ಹೋಗುತ್ತಿದ್ದ. ಇಡೀ ದಿನದ ಕಠಿಣ ಪರಿಶ್ರಮದಲ್ಲಿ ಅನೇಕರು ಗಳಿಸುವುದಕ್ಕಿಂತ ಹೆಚ್ಚು ಆತ ಸಂಪಾದಿಸುತ್ತಿದ್ದ. 12-13 ಗಂಟೆಗಳ ಕೆಲಸ ಮತ್ತು ಕೇವಲ 800 ರಿಂದ 1000 ರೂಪಾಯಿ ಸಂಬಳ ಮಾತ್ರ ಗಳಿಸುತ್ತಿದ್ದ ಸಾಮಾನ್ಯ ಜನ ಒಂದು ಕಡೆ ಆದರೆ, ಈ ವ್ಯಕ್ತಿ ಕೇವಲ ಭಿಕ್ಷೆ ಬೇಡುತ್ತಾ ದಿನಕ್ಕೆ 5000 ರೂಪಾಯಿ ಗಳಿಸುತ್ತಾನೆ. ಆದರೆ ಸತ್ಯವನ್ನು ಯಾರೂ ತಿಳಿದಿರಲಿಲ್ಲ, ಏಕೆಂದರೆ ಮುಂಬೈನ ಅತ್ಯಂತ ಶ್ರೀಮಂತ ನೆರೆಹೊರೆಯೊಳಗೆ ಅವನ ನಿಜವಾದ ಮನೆ ಇತ್ತು. ನಂಬಲ ಸಾಧ್ಯವಾದಂತಹ ಬಹುದೊಡ್ಡ ಮನೆ, ಆಟಿಕೆಗಳಂತಹ ಸಾಲುಗಳಲ್ಲಿ ನಿಲ್ಲಿಸಲಾದ ಐಶ್ವರ್ಯ ಕಾರುಗಳು, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸುವ ಖಾಸಗಿ ವ್ಯಾಪಾರ ಸಾಮ್ರಾಜ್ಯ. ಪ್ರತಿ ಫೋನ್ ಕರೆಯಲ್ಲೂ ಬ್ಯಾಂಕ್ ಸಿಬ್ಬಂದಿ ಆತನನ್ನು ಸರ್ ಎಂದು ಕರೆಯುತ್ತಿದ್ದರು. ಆದರೂ ಪ್ರತಿದಿನ ಮುಂಜಾನೆ ಆತ ತನ್ನ ಮುಖವನ್ನು ತೊಳೆದು ಹರಿದ ಬಟ್ಟೆಗಳನ್ನು ಧರಿಸಿ ಭಿಕ್ಷೆ ಬೇಡಲು ಹೊರಟು ಹೋಗುತ್ತಿದ್ದ. ಆದರೆ ಯಾಕೆ? ಏಕೆಂದರೆ ಭಾರತದ ಅತಿದೊಡ್ಡ ನಗರದಲ್ಲಿ ದಯೆ ಕ್ರೌರ್ಯಕ್ಕಿಂತ ಒಳ್ಳೆಯದಾಗಿ ಮಾರಾಟವಾಗುತ್ತದೆ ಮತ್ತು ಜನರು ಬಡವರಂತೆ ಕಾಣಿಸುವವರಿಗೆ ಹೆಚ್ಚು ನೀಡುತ್ತಾರೆ ಅನ್ನೋ ಗುತ್ತು ಆತನಿಗೆ ಗೊತ್ತಿತ್ತು. ಆತ ಅಸಹಾಯಕವಾಗಿ ಕಾಣಿಸಿಕೊಳ್ಳುವ ಕಲೆಯನ್ನು ಎಷ್ಟು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದನೆಂದರೆ, ಶ್ರೀಮಂತರು, ಕಾರ್ಯನಿರತ ಜನರು, ಡಾಕ್ಟರು, ವಕೀಲರು, ಟ್ಯಾಕ್ಸಿ ಚಾಲಕರು ಸಹ ಎರಡನೇ ಆಲೋಚನೆ ಮಾಡದೆ ಅವನಿಗೆ ಹಣವನ್ನು ನೀಡಿದರು. ಆತ ಪ್ರತಿದಿನ 5000, 7000, 10,000ದವರೆಗೂ ಸಂಪಾದಿಸುತ್ತಿದ್ದ. ಇತ್ತ ಸ್ಥಳೀಯ ಡಾಬಾಗಳಲ್ಲಿನ ಕೆಲವು ಜನ ದಿನಕ್ಕೆ 300 ರೂಪಾಯಿಗೆ ರಾತ್ರಿ ಹಗಲು ದುಡಿಯುತ್ತಿದ್ದರು. ಜನನಿಬಿಡ ರಸ್ತೆಗಳಲ್ಲಿ ಆಟೋ ಚಾಲಕರು ದಿನವಿಡೀ 700 ರೂಪಾಯಿ ಸಂಪಾದಿಸುತ್ತಿದ್ದರೆ, ಈತ ಇಲ್ಲಿ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದ. ಅದು ಕೂಡ ಕೇವಲ ಭಿಕ್ಷುಕನ ಪಾತ್ರವನ್ನು ನಿರ್ವಹಿಸುವ ಮೂಲಕ. ಜನರು ಮಾತನಾಡಲು ಪ್ರಾರಂಭಿಸಿದರು. ಅವನು ನಿಜವಾಗಲೂ ಬಡವನ? ಬಹುಶಃ ಅವನಿಗೆ ಬೇರೆ ಆಯ್ಕೆ ಇಲ್ಲವೇ? ಬಹುಶಃ ಹಣೆಬರಹವೂ ಅವನನ್ನು ಭಿಕ್ಷೆ ಬೇಡುವಂತೆ ಮಾಡಿರಬಹುದು. ಆದರೆ ಸತ್ಯ ಯಾವಾಗಲೂ ತನ್ನ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಒಂದು ದಿನ ಆಯೇಷಾ ಎಂಬ ಯುವ ಪತ್ರಕರ್ತಿ ವಿಚಿತ್ರವಾದದ್ದನ್ನು ಗಮನಿಸಿದಳು. ಅವಳು ಭಿಕ್ಷೆ ಬೇಡುತ್ತಿದ್ದ ಸ್ಥಳದ ಬಳಿ ನಿಲ್ಲಿಸಿದ್ದ ಒಂದು ಲಕ್ಸುರಿ ಕಾರನ್ನು ನೋಡಿದಳು. ಮತ್ತು ಪ್ರತಿದಿನ ಅರೌಂಡ್ ಅದೇ ಸಮಯದಲ್ಲಿ ಅವನು ಸ್ಮಾರ್ಟ್ಫೋನ್ನಲ್ಲಿ ಯಾರಿಗಾದರೂ ಸಂದೇಶವನ್ನು ಕಳುಹಿಸಿ ಅದನ್ನು ದೂರವಿಡುವುದರ ಮುನ್ನ ಮತ್ತು ತನ್ನ ಕಾರ್ಯವನ್ನು ಮುಂದುವರಿಸುವ ಮುನ್ನ ಅವನು ಯಾರಿಗಾದರೂ ಸಂದೇಶವನ್ನು ಕಳುಹಿಸುತ್ತಿದ್ದನು. ಕುತೂಹಲದಿಂದ ಅವಳು ಕೆಲಸದ ನಂತರ ಅವನನ್ನು ಹಿಂಬಾಲಿಸಿದಳು. ಆತ ಸಂಜೆಯಾಗುತ್ತಲೇ ಯಾವುದೋ ಬಸ್ ಸ್ಟ್ಯಾಂಡ್, ದೇವಸ್ಥಾನದ ಅಂಗಳಕ್ಕೆ ಮಲಗಲು ಹೋಗುತ್ತಿರಲಿಲ್ಲ. ಆತ ಹೋಗುತ್ತಿದ್ದು ದೊಡ್ಡ ಬಂಗಲೆಯ ಒಳಗೆ. ಆಘಾತಗೊಂಡ ಆಯೇಷಾ ಚಿತ್ರಗಳನ್ನು ಸೆರೆಹಿದು ಆ ಕಥೆಯನ್ನು ಆನ್ಲೈನ್ನಲ್ಲಿ ಪ್ರಕಟಿಸಿದರು. ಕೆಲವೇ ಹೊಂಟುಗಳಲ್ಲಿ ಅದು ವೈರಲ್ ಆಯಿತು. ಇದರಿಂದ ಜನರು ರೋಸಿ ಹೋಗಿದ್ದರು. ಅವನು ನಮ್ಮ ದಯೆಗೆ ಮೋಸ ಮಾಡುತ್ತಿದ್ದಾನೆ, ನಾವು ಅವನನ್ನು ನಂಬಿದೆವು, ಭಿಕ್ಷೆ ಬೇಡುವುದು ಇಷ್ಟೊಂದು ಲಾಭದಾಯಕವೇ ಅಂತ ಮಾತುಗಳು ಬರೋದಕ್ಕೆ ಶುರುವಾಯಿತು. ಮರುದಿನ ಆ ಭಿಕ್ಷುಕನು ಆ ಜಾಗಕ್ಕೆ ಬರಲಿಲ್ಲ. ಅವನ ಸಾಮಾನ್ಯ ಸ್ಥಳದಲ್ಲಿ ಯಾರೂ ಅವನನ್ನು ನೋಡಲಿಲ್ಲ. ಅವರ ವಾದವನ್ನು ಯಾರೂ ಕೇಳಲಿಲ್ಲ. ವದಂತಿಗಳು ಹಬ್ಬಿವೆ. ಆತ ಭಯದಿಂದ ನಗರದಿಂದ ಓಡಿ ಹೋಗಿದ್ದಾನೆ ಎಂದು ಕೆಲವರು ಹೇಳಿದ್ದರು. ಕೆಲವರು ಆತನ ಸಂಪತ್ತನ್ನು ಕಳೆದುಕೊಂಡಿದ್ದಾನೆ ಎಂದು ಹೇಳಿದ್ದರು. ಆತನ ಆತ್ಮಸಾಕ್ಷಿಯು ಕೊನೆಗೂ ಆತನನ್ನು ಹಿಡಿದುಕೊಂಡಿತು ಎಂದು ಕೆಲವರು ಹೇಳಿದ್ದರು. ಆದರೆ ಒಂದು ವಿಷಯ ಖಚಿತವಾಗಿತ್ತು. ಈ ಕಥೆಯು ಸಾವಿರಾರು ಜನರನ್ನು ಭಿಕ್ಷೆ ನೀಡುವ ಮುನ್ನ 2 ಬಾರಿ ಯೋಚಿಸುವಂತೆ ಮಾಡಿತು. ದಯೆ ಬುದ್ಧಿವಂತರಿಗೆ ವ್ಯರ್ಥವಾಗಬಾರದು, ಅದು ನಿಜವಾಗಲೂ ಅಗತ್ಯವಿರುವವರಿಗೆ ಹೋಗಬೇಕು ಎಂದು ಅವರಿಗೆ ನೆನಪಿಸಿತು. ಅದಕ್ಕಾಗಿಯೇ ಅವರ ಕಥೆಯು ಮುಂಬೈನ ಬೀದಿಗಳಲ್ಲಿ ಹೆಚ್ಚು ಚರ್ಚೆಗೊಂಡ ಕಥೆಗಳಲ್ಲಿ ಒಂದಾಯಿತು. ಶ್ರೀಮಂತರು ಸಮಾಜದ ದಯೆಯನ್ನು ಪರೀಕ್ಷಿಸಲು ತಮ್ಮನ್ನು ತಾವು ಮರೆಮಾಡಿಕೊಂಡ ನಿಜ ಘಟನೆಗಳಿಂದ ಸ್ಫೂರ್ತಿ ಪಡೆದಿದ್ದರು. ಇಲ್ಲಿ ಒಬ್ಬ ಭಿಕ್ಷುಕ ಜನರ ದಯೆ ದಾಕ್ಷಿಣ್ಯ ಯೂಸ್ ಮಾಡಿ
ಒಂದು ಬಂಗಲೆಯನ್ನೇ ಕಟ್ಟಿಸಿದ್ದ ಮತ್ತು ಅವನಿಗೆ ದಾನ ಮಾಡುತ್ತಿದ್ದ ಜನರು ಇನ್ನೂ ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು.